ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರು ನೂತನ ತಾಲೂಕು ಕಚೇರಿಗಳ ಕಟ್ಟಡಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪನೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಬಾಗೇಪಲ್ಲಿಯ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿರವರ ಗೃಹ ಕಚೇರಿಯಲ್ಲಿ ಚೇಳೂರು ತಾಲೂಕು ಮುಖಂಡರ ಸಭೆ ನಂತರ ಮಾತನಾಡಿದ ಅವರು, ಚೇಳೂರು ತಾಲೂಕಿನಲ್ಲಿ ತಾಲೂಕು ಕಚೇರಿ ಇದ್ದು ನೂತನ ಕಚೇರಿಗೆ ಟೆಂಡರ್ ಪ್ರಕ್ರಿಯೆ ಮುಕ್ತಾಯವಾಗಿದ್ದು ಸದ್ಯದಲ್ಲೇ ಗುದ್ದಲಿ ಪೂಜೆ ನಡೆಸುವುದಾಗಿ ತಿಳಿಸಿದರಲ್ಲದೆ ಇನ್ನೂ ಹಲವಾರು ಕಚೇರಿಗಳು ಪ್ರಾರಂಭಗೊಳ್ಳಲು ಬಾಡಿಗೆ ಬಿಲ್ಡಿಂಗ್ ಸಿಗದೇ ಇರುವ ಕಾರಣ ಹೊಸ ಕಟ್ಟಡಗಳು ಕಟ್ಟಲು ಸದನದಲ್ಲಿ ಪ್ರಸ್ತಾಪ ಮಾಡುವುದಾಗಿ ತಿಳಿಸಿದರಲ್ಲದೆ ಮಂತ್ರಿ ಸ್ಥಾನ ಸಿಗಲಿಲ್ಲ, ಹೆಚ್ಚುವರಿ ಅನುದಾನ ನೀಡಿದರೆ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ಎಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದು, ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಸದನ ಮುಗಿದ ನಂತರ ಮುಖ್ಯಮಂತ್ರಿಗಳು ಚರ್ಚಿಸಲು ಬರಲು ತಿಳಿಸಿದ್ದಾರೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರು ತಿಳಿಸಿದರು. ಸರ್, ಕರ್ನಾಟಕ ವಿಧಾನಸಭೆ ಅಧಿವೇಶನ ನಡೆಯುತ್ತೆ ಇದೇ ತಿಂಗಳಲ್ಲಿ. ಚೇಳೂರು ತಾಲೂಕು ಹೊಸ ತಾಲೂಕು ಆಗಿರೋದ್ರಿಂದ ಇನ್ನೂ ಕೆಲವೊಂದು ಕಚೇರಿಗಳು ಬರಬೇಕಾಗಿದೆ. ಈ ಬಗ್ಗೆ ಒಂದು ಸದನದಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೆ. ಈಗ ಆಲ್ರೆಡಿ ಪ್ರಸ್ತಾಪ ಮಾಡಿದ್ದೀನಿ ಹೋದ ಅಧಿವೇಶನದಲ್ಲಿ. ಈಗ ಆಲ್ರೆಡಿ ನಮ್ಮ ತಾಲೂಕು ಆಫೀಸ್ ಆಗಿದೆ, ಟೆಂಡರ್ ಫೈನಲ್ ಆಗಿದೆ, ಹತ್ತದಲ್ಲಿ ಗುದ್ದಲಿ ಪೂಜೆ ಮಾಡ್ತೀವಿ. ಮತ್ತು ಕೋರ್ಟು ಆಗಿದೆ, ಬಾಡಿಗೆ ಬಿಲ್ಡಿಂಗ್ ಹುಡುಕ್ತಾ ಇದ್ದೀವಿ. ಇ.ಒ. ಆಫೀಸ್ ಕೂಡ ಆಗಿದೆ, ಈಗ ಪೋಸ್ಟ್ ಕ್ರಿಯೇಟ್ ಆಗಿದೆ. ಏನಾಗ್ತಾ ಇದೆ, ಆ ಚೇಳೂರಲ್ಲಿ ಬಾಡಿಗೆ ಬಿಲ್ಡಿಂಗ್ ಸಿಗ್ತಾ ಇಲ್ಲ ಕಚೇರಿ ಓಪನ್ ಮಾಡೋಕ್ಕೆ. ಈಗ ನನಗೂ ಜವಾಬ್ದಾರಿ ಕೊಟ್ಟಿದೆ, ಬಾಡಿಗೆ ಬಿಲ್ಡಿಂಗ್ ಹುಡುಕಿದ್ರೆ ಇಮ್ಮಿಡಿಯೇಟಾಗಿ ನಾವು ಅಧಿಕಾರಿಗಳು ಕೊಡ್ತೀವಿ ಅಂತ. ಈ ಅಸೆಂಬ್ಲಿಯಲ್ಲಿ ನಮ್ಮ ಬಾಡಿಗೆ ಬಿಲ್ಡಿಂಗ್ ಸಿಗೋದ್ರಿಂದ ಸ್ವಂತ ಕಚೇರಿಗಳು ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಸ್ತಾವನೆ ಮಾಡಿ ಮ್ಯಾಕ್ಸಿಮಮ್ ಅತಿ ಬೇಗ ಈ ಹೊಸ ಕಟ್ಟಡ ಪ್ರಾರಂಭ ಮಾಡೋ ಬಗ್ಗೆ ಗಮನ ಸಿಗುತ್ತೆ. ಸರ್, ಈಗ ಸಚಿವ ಸ್ಥಾನ ಎರಡೂ ಜಿಲ್ಲೆಗಳಿಗೂ ವಂಚಿತರಾಗಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನಾದರೂ ಹೆಚ್ಚು ಅನುದಾನ ತರೋದಲ್ಲಿ ಪ್ರಯತ್ನ ಮಾಡ್ತೀರಾ ಸರ್? ನಾನು ಅದನ್ನೇ ಕೇಳಿದ್ದೀನಿ. ನೀವು ಹೆಂಗೂ ನನಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ, ಅಟ್ಲೀಸ್ಟು ಅನುದಾನ ಆದರೂ ಕೊಡಿ, ನನ್ನ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಕೊಳ್ತೀನಿ ಅಂತ ಕೇಳಿದ್ದೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಈ ಬಜೆಟ್ ಆದಮೇಲೆ ಬನ್ನಿ ಮಾತಾಡೋಣ ಅಂತ ಹೇಳಿದರೆ ನೀವು ಈ ಒಂದು ಅಧಿವೇಶನ ಆದ ತಕ್ಷಣ ಹೋಗಿ ಮಾತನಾಡ್ತೀನಿ ಸರ್. ಇವತ್ತು ಮುಖಂಡರು ಕರೆದು ಆ ಭಾಗದಲ್ಲಿ ನಾವು ಬಂದಾಗ ಯಾರ್ಯಾರಿಗೆ ಏನು ಮಾತು ಕೊಟ್ಟಿದ್ದೀವಿ, ಯಾವ ಕಾಮಗಾರಿಗಳಾಗಿದೆ, ಯಾವ್ದು ಆಗಿಲ್ಲ, ಇನ್ನು ಯಾವ್ದು ಆಗಬೇಕು ಅಂತ ಅವ್ರ ಜೊತೆಯಲ್ಲೇ ಮಾಹಿತಿ ತಗೊಂಡೆ. ಮತ್ತು ನಮ್ಮ ಗಣ ಸರ್ಕಾರ ಭಾರತ ಜೋಡೋ ಅಂತ ಕಾರ್ಯಕ್ರಮ ಇಟ್ಟಿದೆ. ಎಲ್ಲ ಒಂದು ಪಂಚಾಯತ್ 100 ಯುವಕರನ್ನು ಒಂದು ಸಂಘ ಮಾಡಿ ಆ ಯುವಕರಿಂದ ಭಾರತ ದೇಶದ ಬೆಳವಣಿಗೆ ಬಗ್ಗೆ ಗಮನ ಸೆಳೆಯುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಕ್ಕೂ ನಮ್ಮ ಮುಖಂಡರನ್ನು ಗಮನ ಸೆಳೆದು ಮತ್ತು ಇನ್ನೇನು ನಿಮ್ಮ ಹಳ್ಳಿಗಿರ್ಬೋದು, ನಿಮ್ಮ ಪಂಚಾಯತ್ಗಿರ್ಬೋದು ಏನೆಲ್ಲ ಕಾಮಗಾರಿಗಳಾಗಬೇಕು, ಏನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಮಾಹಿತಿ ಪಡೆದಿದ್ದೀನಿ. ಮುಂದಿನ ದಿನದಲ್ಲಿ ಅದನ್ನು ಕಾರ್ಯಗತ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಸರ್, ಉಚಿತ ಸಾಮೂಹಿಕ ಯೋಜನೆ ಎಷ್ಟಾಗಿದೆ? ಈಗ ಆಲ್ರೆಡಿ 100 ಮದುವೆಗಳು ನಮ್ಮಲ್ಲಿ ಬುಕ್ಕಿಂಗ್ ಆಗಿದೆ. ಇನ್ನು ಬರ್ತಾ ಇರೋ ನಾವೇ ಬೇಡ ಅಂತ ಇದ್ದೀವಿ, ಯಾಕಂದರೆ ಕಡಿಮೆ ಅವಧಿ ಇರೋದ್ರಿಂದ ಎಲ್ಲ ಮಾಡೋಕ್ಕಾಗಲ್ಲ. ನೋಡೋಣ, ಇನ್ನೂ ಒಂದು ಐ ಥಿಂಕ್ ನನಗೆ ಗೊತ್ತಿಲ್ಲ 125ರಿಂದ 130 ಮದುವೆ ಆಗ್ಬೋದು ಅಂತ ಅಂತಾರೆ.